ಜಿಪ್ಸಿ ನಮಗೆ ಜಮಖಂಡಿಯಿಂದ ಬಂದಿದೆ. ಇದು ಟೋಟಲ್ ಸರ್ವಿಸ್ಗೋಸ್ಕರ ಬಂದಿದೆ. ಈಗಾಗಲೇ ನೀವು ನೋಡ್ತಿರ್ಬೋದು, ಇದನ್ನ ಟೋಟಲ್ ರೀಬಿಲ್ಡ್ ಮಾಡುವ ಪ್ಲಾನ್ ಅಲ್ಲಿ ಇದನ್ನ ಅಂದ್ರೆ ಬರೀ ಸರ್ವಿಸ್ ಅಲ್ಲದೆ ಫುಲ್ ರೀಬಿಲ್ಡ್ ಸಹ ಮಾಡ್ತೀವಿ. ಟೋಟಲ್ ರೀಬಿಲ್ಡ್ ಆಲ್ರೆಡಿ ರಿಮೂವ್ ಮಾಡಿದೀವಿ. ಮ್ಯಾಕ್ಸಿಮಮ್ ಕೆಲಸ ಆಗೋಯ್ತು. ಇದು ಬಂದ್ಬಿಟ್ಟು ಒಂದು 15 ಡೇಸ್ ಆಯಿತು. ಇದು ಆಲ್ರೆಡಿ ಕೆಲಸ ಆಗ್ತಾ ಇದೆ. ಇದು ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಟೋಟಲ್ ನೋಡಿ ಫೇಮಸ್ ಅಂದ್ರೆ ನೀವು ನೋಡ್ತಾ ಇರ್ಬೋದು, ನಮ್ದು ಟಾಪ್ ಇದೆ. ಇದು ಡಬಲ್ ಸಸ್ಪೆನ್ಷನ್ ಮಾಡಲಿಕ್ಕೆ ಈಗಾಗಲೇ ಇದು ಟೈರ್ ದೇವ್ ಅವರ ಮೇಲೆ ತೋರಿಸ್ತಾರೆ. ಇದನ್ನ ಟೋಟಲ್ ಆಗಿ ಕೆಲಸ ಆಗ್ತಾ ಇದೆ. ಏನ್ ಬೆನಿಫಿಟ್ ಸರ್ ಡಬಲ್ ಸಸ್ಪೆನ್ಷನ್? ತಿಂಗಳು ಆಯ್ತು. ಈಗ ಪೇಂಟ್ ವರ್ಕ್ ಆಗಿದೆ. ಇನ್ನು ಇದ್ರದ್ದು ಕೆಲಸ ಒಳಗಡೆ ಇರುವಂತಹ ಗಾಡಿಗಳನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಆಮೇಲೆ ಈ ಗಾಡಿನ ಒಳಗೆ ಹಾಕ್ತೀವಿ. ಜಿಪ್ಸಿ ಅಲ್ಲದೆ ಈಗ ಜೀಪ್ ಸಹ ಮಾಡ್ತಾ ಇದ್ದೀರಾ. ಸೊ ಕಾರ್ ಬಗ್ಗೆ 1 year ಇಂದ ನಾವು ಜೀಪನ್ನ ನಾವು ಸರ್ವಿಸು ಮಾಡಿಫಿಕೇಶನ್ ಮಾಡ್ತೀವಿ. ಇದೊಂದು CRD ನಮಗೆ ಹಿರಿಯೂರಿಂದ ಬಂದಿದೆ, ತರೀಕೆರೆಯಿಂದ ಬಂದಿದೆ. ಇದು ಫುಲ್ ಸರ್ವಿಸಿಗೆ ಈ ಗಾಡಿ ಬಂದಿದೆ. ಇದು ನೋಡ್ತಿರ್ಬೋದು ನೀವು, ಆಲ್ರೆಡಿ ಟೋಟಲ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಬಟ್ ಮಾಡಿರ್ತಕ್ಕಂಥ ಕೆಲವೊಂದು ಕೆಲಸಗಳು ಸರಿ ಇಲ್ಲ. ಓಕೆ, ಅಲ್ಲಿ ನೋಡಿ ನೀವು ಟೈರ್ ಆಲ್ರೆಡಿ ಕಚ್ಕೊಂಡು ಕೂತ್ಕೊಂಡಿದೆ. ಇನ್ನು ಬ್ಲೇಡ್ ವರ್ಕು ಮತ್ತು ಅಬ್ರೀಸ್ ವರ್ಕು ಇದು 1 days ಆಗೋಯ್ತು. ಬೆಳಗಿನ ಸಂಜೆವರೆಗೂ 1 days ಆಗೋಯ್ತು. ಇನ್ನು ಜಿಪ್ಸಿ ಜೊತೆಗೆ ಜೀಪ್ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಓಲ್ಡ್ ಜೀಪು DN. ಓಕೆ, 97-98 ಮಾಡಲ್. ಇದು ಇಂಪಾರ್ಟೆಂಟ್ ಸರ್. ನಿಮ್ಮ ಹತ್ರ ಬೇಸಿಕ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಬೇಸಿಕ್ ಸ್ನೇಹಿತರೆ ಜಸ್ಟ್ ನಾವು ರನ್ನಿಂಗ್ ಕಂಡೀಷನ್ ಅಲ್ಲೂ ಕೊಡ್ಬೋದು ಅಥವಾ ಶೋರೂಮ್ ಟೈಪ್ ಅಲ್ಲೂ ಕೊಡ್ಬೋದು. ಇದು ಬೇಸಿಕ್ 1. ಇದೇ ಬೇಸಿಕ್ 1 ಶೋರೂಮ್ ಟೈಪ್ ಅಲ್ಲಿ ಮಾಡ್ತೀನಿ ಅಂದ್ರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಮಸ್ಕಾರ ದೇವ್. ಎಲ್ಲಿ ಅಡ್ರೆಸ್ ಇಲ್ಲ, ಯೂಟ್ಯೂಬಿಗೆ ಎಷ್ಟು ಗಾಡಿಗಳಿದೆ, ಯಾವ್ಯಾವ ಸರ್ವಿಸಿಗೆ ಬಂದಿದೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಓಕೆ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್ ಶ್ರೇಯಸ್ ಆಟೋಮೋಟಿವ್ ಚಿಕ್ಕಮಗಳೂರು. ಇವತ್ತು ದೇವು ನಿಮಗೆ ವಿವರವಾಗಿ ನಮ್ಮ ಶಾಪಲ್ಲಿ ಆಗ್ತಿರುವಂಥ ಗಾಡಿಗಳದ್ದು ವಿವರವಾಗಿ ಕೊಡ್ತಾರೆ. ಓಕೆ, ಇದೊಂದು ಜಿಪ್ಸಿ ನಮಗೆ ಜಮಖಂಡಿಯಿಂದ ಬಂದಿದೆ. ಇದು ಟೋಟಲ್ ಸರ್ವಿಸ್ಗೋಸ್ಕರ ಬಂದಿದೆ. ಈಗಾಗಲೇ ನೀವು ನೋಡ್ತಿರ್ಬೋದು, ಇದನ್ನ ಟೋಟಲ್ ರೀಬಿಲ್ಡ್ ಮಾಡುವ ಪ್ಲಾನ್ ಅಲ್ಲಿ ಇದನ್ನ ಅಂದ್ರೆ ಬರೀ ಸರ್ವಿಸ್ ಅಲ್ಲದೆ ಫುಲ್ ರೀಬಿಲ್ಡ್ ಸಹ ಮಾಡ್ತೀವಿ. ಟೋಟಲ್ ರೀಬಿಲ್ಡ್ ಆಲ್ರೆಡಿ ರಿಮೂವ್ ಮಾಡಿದೀವಿ. ಓಕೆನಾ? ಇದೊಂದು ಗಾಡಿ ನಮಗೆ ಮೈಸೂರಿಂದ ಬಂದಿದೆ. ಈಗಾಗಲೇ ಇದು ಮ್ಯಾಕ್ಸಿಮಮ್ ಕೆಲಸ ಆಗೋಯ್ತು. ಇದು ಬಂದ್ಬಿಟ್ಟು ಒಂದು 15 days ಆಯಿತು. ಇದು ಆಲ್ರೆಡಿ ಕೆಲಸ ಆಗ್ತಾ ಇದೆ. ಇದು ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಟೋಟಲ್ ನೋಡಿ ಫೇಮಸ್ ಅಂದ್ರೆ ನೀವು ನೋಡ್ತಾ ಇರ್ಬೋದು, ನಮ್ದು ಟಾಪ್. ಓಕೆ, ಫ್ರಂಟ್ ಸೆಮಿ ಟಾಪು. ಒಂದೊಂದು ಕಡೆ ಅಲ್ಯೂಮಿನಿಯಂ, ನಾವು ಅಲ್ಯೂಮಿನಿಯಂ ಹಾಕ್ತೀವಿ. ಒಂದೊಂದು ಕಡೆ ಏನು ಮಾಡ್ತಾರೆ, ಅವರು ಏನು ಪ್ಲೇವುಡ್ ಹಾಕ್ಬಿಡ್ತಾರೆ. ಅದು ಮಳೆಯಲ್ಲಿ ನಿಂತ್ಬಿಟ್ಟು ಅದರಿಂದ ಸ್ಟ್ರಾಂಗ್ನೆಸ್ನ ಕಳ್ಕೊಳುತ್ತೆ. ಅದಕ್ಕೆ ನಾವು ಅಲ್ಯೂಮಿನಿಯಂ ಕೋಟೆಡ್ ಮಾಡ್ಬಿಡ್ತೀವಿ. ನೀವು ನೋಡ್ತಾ ಇರ್ಬೋದು, ಸೊ ರೇಟ್ ಕಡಿಮೆ ಇರುತ್ತೆ ಅಂತ ಅಲ್ಲಿ ಇದು ಫೈಬರ್ ಮಾಡಿಸ್ಬಿಡ್ತಾರೆ. ಹೌದು, ಹಾಗೆ ನೋಡ್ಬೋದು ನೀವು. ಟಾರ್ಪಲ್ ಅಷ್ಟೇ, ನಮ್ಮದು ಫಿನಿಶಿಂಗ್ ಟಾರ್ಪಲ್ ಸಖತ್ತಾಗಿ ಬರುತ್ತೆ. ಓಕೆನಾ? 3 side ಓಪನ್. ಹಾಗೆಯೇ ಇದಕ್ಕೆ ಕ್ರೆಟಾ ಸೀಟು, ಶೆಲ್ಟೋಸ್ ಬರುವಂಥ ಕ್ರೆಟಾ ಸೀಟ್ ಗಾಡಿ ಸೀಟ್ನ ಇದಕ್ಕೆ ಹಾಕಿದ್ದೀವಿ. ಭಾಳ ಕಂಫರ್ಟ್ ಆಗಿದೆ ಈ ಸೀಟು ಅಂತೂ. ಹಾಗೆಯೇ ಸ್ಟೇರಿಂಗ್ ಕೂಡ ಚೇಂಜ್ ಮಾಡಿದ್ದೀವಿ, ಸೆಮಿ ಟಾಪ್ ಹಾಕಿದ್ದೀವಿ, ಟಾರ್ಪಲ್ ಹಾಕಿದ್ದೀವಿ. ಬ್ಯಾಕ್ ಸೀಟ್ ಕೂಡ ಇದರಲ್ಲಿ ಚೇಂಜ್ ಆಗಿದೆ. ಈಗಾಗಲೇ ನಿಮಗೆ ಲೈನರ್ ವರ್ಕು, ಇಂಜಿನ್ ವರ್ಕು, ಆಗಲೇ ಇಂಜಿನ್ ವರ್ಕು ಫಿನಿಶ್ ಆಗಿದೆ, ಲೈನರ್ ವರ್ಕ್ ಆಗ್ತಿದೆ. ಇದೊಂದು ಜಿಪ್ಸಿ ನಮಗೆ ಲಾಸ್ಟ್ ಟೈಮ್ ಒಂದು ಬ್ಯಾಂಗ್ಳೂರಿಂದ ಬಂದಿದೆ. ಇದು ಡಬಲ್ ಸಸ್ಪೆನ್ಷನ್ ಮಾಡಲಿಕ್ಕೆ ಈಗಾಗಲೇ ಇದು ಟೈರ್ ದೇವ್ ಅವರ ಮೇಲೆ ತೋರಿಸ್ತಾರೆ. ಇದನ್ನ ಟೋಟಲ್ ಆಗಿ ಕೆಲಸ ಆಗ್ತಾ ಇದೆ. ಏನು ಬೆನಿಫಿಟ್ ಸರ್ ಡಬಲ್ ಸಸ್ಪೆನ್ಷನ್? ಡಬಲ್ ಸಸ್ಪೆನ್ಷನ್ ಅಂತ ಹೇಳಿದ್ರೆ, ಗಾಡಿ ನಾವೇನು 31 ಸೈಜ್ ಬಕ್ಸಟ್ ಟೈರ್ ಹಾಕ್ತಾ ಇದ್ದೀವಿ. ಅದಕ್ಕಿಂತ ದೊಡ್ಡ ಟೈರ್ ಇದೆಯಲ್ಲ, ಆ ಥರ ಟೈರ್ ಎಲ್ಲ ಹಾಕೋದ್ರಿಂದ ಡಬಲ್ ಸಸ್ಪೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಬಾಡಿಗೆ ಆ ಟೈರು ತಾಗುತ್ತೆ. ಅದಕ್ಕೋಸ್ಕರ ಡಬಲ್ ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ. ಇನ್ನೊಂದು ಜಿಪ್ಸಿ ನಮಗೆ ಇದು ಬ್ಯಾಂಗ್ಳೂರಿಂದ ಬಂದಿದೆ. ಇದು ಬಂದ್ಬಿಟ್ಟು ಈಗ ಜಸ್ಟ್ 1.5 ತಿಂಗಳು ಆಯಿತು. ಈಗ ಪೇಂಟ್ ವರ್ಕ್ ಆಗಿದೆ. ಇನ್ನು ಇದ್ರದ್ದು ಕೆಲಸ ಒಳಗಡೆ ಇರುವಂತಹ ಗಾಡಿಗಳನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಆಮೇಲೆ ಈ ಗಾಡಿನ ಒಳಗೆ ಹಾಕ್ತೀವಿ. ಇನ್ನು ನೋಡ್ತಾ ಇರ್ಬೋದು, ಇದೊಂದು KA 53. ಇದು ನಮಗೆ ಕರ್ನಾಟಕ ಚನ್ನಪಟ್ಟಣದಿಂದ ಬಂದಿದೆ. ಇದ್ರದ್ದು ಕೆಲಸ ಆಗ್ತಾ ಇದೆ. ಇದಕ್ಕೇನಂತ ಹೇಳಿದ್ರೆ ಟೈರ್ ಕ್ಯಾರಿಯರ್ ಏನು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟೈರ್ ಕ್ಯಾರಿಯರ್. ಈ ಟೈರ್ ಕ್ಯಾರಿಯರ್ ಆಲ್ರೆಡಿ ಕೋರ್ಸ್ ಆಗಿದೆ. ಮ್ಯಾಕ್ಸಿಸ್ 235/75 ಟೈರ್ ಹಾಕಿದ್ದೀವಿ. ಮತ್ತು ಇದಕ್ಕೆ ಪವರ್ ಸ್ಟೇರಿಂಗ್ ಮಾಡಿದ್ದೀವಿ. ಇನ್ನು ಫ್ರಂಟ್ ಬಂಪರ್, ವಿಂಚ್ ಬಂಪರ್ ಕೂಡ ಹಾಕಿದ್ದೀವಿ. ಓಕೆ, ಇಂಪಾರ್ಟೆಂಟ್ ಜಿಪ್ಸಿ ಅಲ್ಲದೆ ಈಗ ಜೀಪ್ ಸಹ ಮಾಡ್ತಾ ಇದ್ದೀರಾ. ಸೊ ಕಾರ್ ಬಗ್ಗೆ 1 year ಇಂದ ನಾವು ಜೀಪನ್ನ ನಾವು ಸರ್ವಿಸು ಮಾಡಿಫಿಕೇಶನ್ ಮಾಡ್ತೀವಿ. ಇದೊಂದು CRD ನಮಗೆ ಹಿರಿಯೂರಿಂದ ಬಂದಿದೆ. ನೋಡ್ತಿರ್ಬೋದು ನೀವು, ಫ್ರಂಟ್ ಬಂಪರ್ ಹಾಕಿದ್ದೀವಿ. ಹಾಗೆಯೇ ಇದಕ್ಕೆ LED ಹೆಡ್ಲೈಟು, ಲೈಟ್ ಅಂತೂ ಸಖತ್ತಾಗಿದೆ. ಹಾಗೆಯೇ ಫುಟ್ ರೆಸ್ಟ್ ಕೂಡ ಹಾಕಿದ್ದೀವಿ. ಮತ್ತು ಡೋರ್ ಸ್ಟೆಪ್ ಕೂಡ ಹಾಕಿದ್ದೀವಿ, ಮಿರರ್ ಹಾಕಿದ್ದೀವಿ. ಓಕೆನಾ? ಬ್ಯಾಕ್ ಸೈಡ್ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಟೈರ್ ಕ್ಯಾರಿಯರ್ ಕೂಡ ಜೊತೆಗೆ CRD ಟಾರ್ಪಲ್ ಸಹ ಮಾಡ್ತೀರಾ, ಅದು ಸಹ ಫೇಮಸ್ ಆಗಿತ್ತು. ಹೌದು, ಲಾಸ್ಟ್ ಟೈಮ್ ಎಲ್ಲ ನೋಡಿದ್ರೆ ನೀವು CRD ಟಾಪ್ ಆಗಿರ್ಬೋದು, ಲೆಫ್ಟ್ ರೈಟ್ ಗ್ಲಾಸು, ಬ್ಯಾಕ್ ಗ್ಲಾಸ್ ಆಗಿರ್ಬೋದು, ಈ ಒಂದು ವರ್ಕ್ ಕೂಡ ಮಾಡ್ತೀವಿ. ನಮ್ಮದು ಜಿಪ್ಸಿ ಜೊತೆಗೆ ಜೀಪ್ ಕೂಡ ವರ್ಕನ್ನು ನಾವು ಮಾಡ್ತೀವಿ. ಹಾಗೆಯೇ ಇನ್ನೂ ಆ ಕಡೆ ನಮಗೆ ಜಿಪ್ಸಿಗಳಿದೆ, ಬರೀ ತೋರಿಸ್ತೀವಿ.
ತುಂಬ ಜನ ಕನ್ಫ್ಯೂಸ್ ಇದೆ ಸರ್. ಈಗ ಹೊಸ ಗಾಡಿ ತಗೊಳ್ಬೇಕಂದ್ರೆ ಯಾವ ಥರ ಪ್ರೊಸೀಜರ್ ಇದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಕೆಲವೊಂದು ಸ್ನೇಹಿತರದ್ದು ಹೆಂಗೆ ಅಂತ ಹೇಳಿದ್ರೆ ಅರ್ಜೆಂಟ್ ಜಿಪ್ಸಿ ಬೇಕಾಗಿರುತ್ತೆ. ಹಾಗಾಗಿ ನಮ್ಮಲ್ಲಿ ಸುಮಾರು 3 ತಿಂಗಳು ಬುಕ್ಕಿಂಗ್ ಇದೆ. ಆಗಿರೋದ್ರಿಂದ ನೀವು ನಿಮಗೆ ಸಿಕ್ಕಿರುವಂಥ ಜಿಪ್ಸಿಗಳನ್ನ ತಂದು ಕೊಟ್ಟರೆ ನಾವು ಸರ್ವಿಸು ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ. ಹಾಗೆಯೇ ಆದಷ್ಟು ಬೇಗ ಮಾಡ್ಕೊಡ್ತೀವಿ. ಅಲ್ಲಿ ಇದೊಂದು ಗಾಡಿ ನೆನ್ನೆ ಆಲ್ರೆಡಿ ಹೊರಗಡೆ ಬಂದಿದೆ, ಈಗಾಗಲೇ ಕೆಸರಾಗ್ಬಿಟ್ಟಿದೆ. ಇನ್ನು ಇದೊಂದು ಗಾಡಿ ನಮಗೆ ಸರ್ವಿಸಿಗೆ ಇಲ್ಲಿ ತರೀಕೆರೆಯಿಂದ ಬಂದಿದೆ. ಇದು ಫುಲ್ ಸರ್ವಿಸಿಗೆ ಈ ಗಾಡಿ ಬಂದಿದೆ. ಇದು ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಟೋಟಲ್ ಮಾಡಿಫಿಕೇಶನ್ ಮಾಡಿದ್ದಾರೆ. ಬಟ್ ಮಾಡಿರ್ತಕ್ಕಂಥ ಕೆಲವೊಂದು ಕೆಲಸಗಳು ಸರಿ ಇಲ್ಲ. ಓಕೆ, ಅಲ್ಲಿ ನೋಡಿ ನೀವು ಟೈರ್ ಆಲ್ರೆಡಿ ಕಚ್ಕೊಂಡು ಕೂತ್ಕೊಂಡಿದೆ. ಗಾಡಿನ ಬ್ಲೇಡ್ಗಳನ್ನ ಹೈಟ್ ಮಾಡಬೇಕು. ಹಾಗೆ ಇದೊಂದು ಕೆಲವೊಂದು ಸುಮಾರು ಕೆಲಸಗಳಿದೆ. ಹಾಗೆಯೇ ಬೇರೆ ಗಾಡಿಗಳನ್ನ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಸರ್, ಈಗ ಮೇಜರ್ ಆಗಿ ಸರ್ವಿಸ್ ಇತ್ತು ಅಂದ್ರೆ ಎಷ್ಟು ದಿನ ತಗೊಳ್ತೀರಾ? ಮೈನ್ ಸರ್ವಿಸ್ಗೆ ಎಷ್ಟು ದಿನ ತಗೊಳ್ತೀರಾ ಸರ್? ಯಾಕೆಂತ ಹೇಳಿದ್ರೆ ನಾನು ಕೆಲವೊಂದು ಅದಕ್ಕೆ ಟೈಮ್ಸು ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ನಿಮ್ಮ ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬ್ಲೇಡ್ ಕೆಲಸ ಆಗಿರ್ಬೋದು, ಬ್ಲೇಡ್ ಕೆಲಸ ಒಂದು 2-3 ಅವರ್ಸ್ ಬೇಕು. ಅಪ್ಗ್ರೀಸ್ ಮಾಡ್ತೀನಿ ಅಂದರೆ ಮಿನಿಮಮ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮಧ್ಯಾಹ್ನದವರೆಗೂ ಅಪ್ಗ್ರೀಸ್ ಆಗುತ್ತೆ. ಓಕೆನಾ? ವರ್ಕ್ ಮೇಲೆ ಡಿಪೆಂಡ್. ಫ್ರಂಟ್ ಬಂಪರ್ ಕೂರಿಸಬೇಕು ಅಂತ ಮಿನಿಮಮ್ 1 ಅವರ್ ಬೇಕು. ಬ್ಯಾಕ್ ಬಂಪರ್ ಕೂರಿಸಬೇಕು ಅಂದರೆ ಮಿನಿಮಮ್ 1 ಅವರ್ ಬೇಕು. ಅಂದರೆ ಕೆಲವೊಂದು ಕಸ್ಟಮರ್ ಅರ್ಜೆಂಟ್ ಮಾಡಿಬಿಡ್ತಾರೆ. ಸೊ ಅವಾಗ ವರ್ಕ್ ಮಾಡೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಈಗ ಆಗ್ತಿರೋದು ಹಾಗೇನೆ ಕೆಲಸಗಳು, ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಕಸ್ಟಮರ್ಗೆ ಪೇಷನ್ಸ್ ಇಲ್ಲ. ಸರ್ ನನ್ನ ಗಾಡಿ ಬೇಕು ಅಂತ. ಹಾಗೇನೆ ಇದೊಂದು ಗಾಡಿ ನಮಗೆ ಬೇಲೂರಿಂದ ಬಂದಿತ್ತು. ಈಗಾಗಲೇ ಇದ್ರದ್ದನ್ನೇ ಮೊನ್ನೆ 1 ಡೇಸ್ ಏನು ಬ್ಲೇಡ್ ವರ್ಕು ಮತ್ತು ಅಬ್ರೀಸ್ ವರ್ಕು ಇದು 1 ಡೇಸ್ ಆಗೋಯ್ತು. ಬೆಳಗಿನ ಸಂಜೆವರೆಗೂ 1 ಡೇಸ್ ಆಗೋಯ್ತು. ಇನ್ನೂ ಕೆಲಸಗಳು ಇದರಲ್ಲಿ ಬಾಕಿ ಇದೆ. ಹಾಗೆ ಇದೊಂದು ಗಾಡಿ ನಮ್ಮ ಕಸ್ಟಮರ್ ತಂದುಬಿಟ್ಟಿದ್ದಾರೆ. ಇದೊಂದು ಗಾಡಿ ಸೇಲ್ಗಿದೆ. ಹಾಗೇನೆ ನಾವು ಯಾರು ಇಂಟ್ರೆಸ್ಟ್ ಇದ್ರೆ ಫೋನ್ ಮಾಡಬಹುದು. ಇಂಟ್ರೆಸ್ಟ್ ಇದ್ರೆ ನೀವು ಫೋನ್ ಮಾಡಬಹುದು. ಹಾಗೆ ದೇವರು ಹೇಳಿದಂಗೆ ಜಿಪ್ಸಿ ಜೊತೆಗೆ ಜೀಪ್ ಕೂಡ ಮಾಡ್ತೀವಿ ಅಂತ ಹೇಳಿ. ಇದು ಓಲ್ಡ್ ಜೀಪು DN. ಓಕೆ, 97-98 ಮಾಡೆಲ್ ಇದು ಕೂಡ ಈಗ ಆಲ್ರೆಡಿ ಇದ್ರ ಕೆಲಸ ಆಗಿದೆ. ಇದು ಇನ್ನು ಗಾಡಿ ಡೆಲಿವರಿ ತಗೊಳ್ತಾರೆ. ಹಾಗೆ ಇಲ್ಲೊಂದು ಜಿಪ್ಸಿ ಬಂದಿದೆ ನಮಗೆ. ಇಂಪಾರ್ಟೆಂಟ್ ಆಗಿ ಕೆಲವರು ಬೇಸಿಕ್ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಸರ್, ನಿಮ್ಮ ಹತ್ರ ಬೇಸಿಕ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಬೇಸಿಕ್ ಸ್ನೇಹಿತರೆ ಜಸ್ಟ್ ನಾವು ರನ್ನಿಂಗ್ ಕಂಡೀಷನ್ ಅಲ್ಲೂ ಕೊಡ್ಬೋದು ಅಥವಾ ಶೋರೂಮ್ ಟೈಪ್ ಅಲ್ಲೂ ಕೊಡ್ಬೋದು. ಇದು ಬೇಸಿಕ್ 1. ಇದೇ ಬೇಸಿಕ್ 1 ಶೋರೂಮ್ ಟೈಪ್ ಅಲ್ಲಿ ಮಾಡ್ತೀನಿ ಅಂದ್ರೆ ಮಿನಿಮಮ್ ಗಾಡಿ ರೇಟ್ಗೂ ಮಿನಿಮಮ್ 2 ಲ್ಯಾಕ್ ಒಂದು ಇನ್ಕ್ರೀಸ್ ಆಗಿರ್ಬೋದು. ಈಗ ನಾವು ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡೋದಕ್ಕೆ ತುಂಬಾ ಜನ ಪ್ರೈಸ್ ಅಂತ ಹೇಳ್ತಾರೆ. ಸರ್, ಯಾಕೆ ಅಂತ ಹೇಳಿದ್ರೆ ಯಾವ್ದಾದ್ರು ವಸ್ತು ತಗೊಬೇಕು ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಡ್ರೀಮ್ಸ್. ಹೌದು, ಜಿಪ್ಸಿ ಅನ್ನೋದೇ ಒಂದು ಡ್ರೀಮ್ಸ್. ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಪ್ರೈಸ್ ನೋಡ್ಬಿಟ್ಟು ಐಟಮ್ ತಗೊಬಾರ್ದು ಅಲ್ವಾ. ನನಗೆ ಇಷ್ಟ ಇದೆ, ನಾನು ತಗೋತೀನಿ. ಇನ್ನೊಂದೇನಂತ ಹೇಳಿದ್ರೆ ನೀವು ಪ್ರೈಸ್ ಕೇಳೋದ್ರಲ್ಲೂ ತಪ್ಪಿಲ್ಲ. ಯಾಕೆಂದ್ರೆ ಅವ್ರದೇ ಆದಂತಹ ಒಂದು ಬಡ್ಜೆಟ್ ಇರುತ್ತೆ. ಈಗ ಯಾಕೆಂದ್ರೆ 2.5 ಒಬ್ಬರು ಬಡ್ಜೆಟ್ ಇರುತ್ತೆ, ಅಥವಾ 3.5 ಒಬ್ಬರು ಬಡ್ಜೆಟ್ ಇರುತ್ತೆ, ಒಬ್ಬರು 7 ಬಡ್ಜೆಟ್ ಇರುತ್ತೆ. ಪ್ರೈಸ್ ಕೇಳಿದ್ರೆ ಏನು ತಪ್ಪಿಲ್ಲ. ಬಟ್ ನಮ್ದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಪ್ ಟು 5 ಮೇಲೇನೆ. ಕಸ್ಟಮರ್ ಗಾಡಿಗಳು ಯಾವ್ದಾದ್ರು ಬಂದ್ರೆ ನಿಮಗೆ ಅದಕ್ಕೆ ಸ್ವಲ್ಪ ಕಮ್ಮಿ ರೇಟ್ ಕೊಡ್ತೀವಿ. ಸೊ ನಾವು 2 ಆಪ್ಷನ್ ಕೊಟ್ಟಿರ್ತೀವಿ. ನೀವೇ ಜಿಪ್ಸಿ ತಗೊಂಡು ಬಂದ್ರು ಮಾಡಿಫಿಕೇಶನ್ ನಾವು ಮಾಡ್ಕೊಡ್ತೀವಿ. ನಮ್ಮ ಹತ್ರ ನೀವು ತಗೊಳ್ತೀರಾ ಅಂದ್ರೆ ಬುಕ್ಕಿಂಗ್ ಮಾಡಿ, ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೀವಿ. ಹಾಗೇನೆ ನಮ್ಮ ಹತ್ರ ಜಿಪ್ಸಿ ಹೇಳ್ದೇನೆ ಜಿಪ್ಸಿಗೆ ಬೇಕಾಗಿರುವಂತಹ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಮಾಡಿಫಿಕೇಶನ್ ಐಟಮ್ ಆಗಿರ್ಬೋದು, ವೈರಿಂಗ್ ಐಟಮ್ ಆಗಿರ್ಬೋದು, ಕ್ರೆಟಾ ಸೀಟ್ಸ್ ಆಗಿರ್ಬೋದು, ಟೈರು, ರಿಮ್ಮು, ಶಾಕ್ ಫ್ರಂಟ್ ಬಂಪರ್ ಆಗಿರ್ಬೋದು, ಬ್ಯಾಕ್ ಬಂಪರ್ ಆಗಿರ್ಬೋದು, ಪವರ್ ಸ್ಟೇರಿಂಗ್ ಆಗಿರ್ಬೋದು, ಮತ್ತೆ ಒಳಗಡೆ ಡ್ಯಾಶ್ ಬೋರ್ಡ್ ಐಟಮ್ ಆಗಿರ್ಬೋದು, A to Z ಸ್ಪೇರ್ಸ್ ಅಂತ ಹೇಳ್ಬೋದಾ? A to Z ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ವಿತ್ ಕೊರಿಯರ್ ಸಹ ಮಾಡ್ತೀರಾ? ಹಾಗೇನೆ ಆಲ್ ಓವರ್ ಇಂಡಿಯಾ ನಾವು ಕೊರಿಯರ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಹಾಗೇನೆ ಅಲ್ಲೊಂದು ಗಾಡಿ ರೆಡಿ ಆಗ್ತಿದೆ, ಅದು ಗೋವಾದಿಂದ ಬಂದಿದೆ. ಅದು ರ್ಯಾಲಿ ಕ್ಯಾಬಿನ್ ಗಾಡಿ, ಅದು ಕೂಡ ರೆಡಿ ಆಗ್ತಿದೆ, ಚೆನ್ನಾಗಿದೆ ಆ ಗಾಡಿನು. ಹಾಗೆ ಚಿಕ್ಕಮಗಳೂರು ತುಂಬಾ ಸುಂದರವಾಗಿದೆ. ಚಿಕ್ಕಮಗಳೂರು ಬರೋ ಏನಾದ್ರು ಪ್ಲಾನ್ ಇದೆ ದಯವಿಟ್ಟು ಫೋನ್ ಮಾಡಿ. ಸರ್ದೇ ಹೋಮ್ ಸ್ಟೇ ಓಪನ್ ಆಗಿದೆ ಅಂತ ಕೇಳ್ಪಟ್ಟೆ. ಓಕೆ, ನಾವು ಯಾಕೆಂದರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಸ್ನೇಹಿತರು ಇರೋದ್ರಿಂದ ಎಲ್ಲೋ ಒಂದ್ಸಲ ಯೋಚನೆ ಮಾಡಿದಾಗ ಸ್ನೇಹಿತರಿಗೋಸ್ಕರ ಒಂದು ಹೋಮ್ ಸ್ಟೇ ಮಾಡ್ಬೋದಲ್ಲ ಅನ್ನಿಸ್ತು. ಹಾಗಾಗಿ ನಮ್ಮದೊಂದು ಹೋಮ್ ಸ್ಟೇ ಇದೆ, ತುಂಬ ಸುಂದರವಾಗಿ ಕಾಫಿ ಪ್ಲಾಂಟೇಶನ್ ಒಳಗಡೆ ನಾವು ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ನೀವು ಒಂದ್ಸಲ ವಿಸಿಟ್ ಮಾಡಿ ಬೇಕಿದ್ರೆ, ಅಥವಾ ಚಿಕ್ಕಮಗಳೂರಿಂದ ಬರೋ ಪ್ಲ್ಯಾನ್ ಇದ್ದರೂ ಕೂಡ ಬನ್ನಿ. ಅಥವಾ ಬೇರೆ ಹೋಮ್ ಸ್ಟೇಯಲ್ಲಿ ನೀವು ಬುಕ್ ಮಾಡ್ಕೊಂಡಿದ್ದೀರಾ, ನೋ ಪ್ರಾಬ್ಲಮ್. ನಮ್ಮ ಹೋಮ್ ಸ್ಟೇ ಜಸ್ಟ್ ವಿಸಿಟ್ ಮಾಡಿ, ನನಗೆ ಅವಾಗಲೇ ಒಂದು ಖುಷಿನರವಾಗುತ್ತೆ. ಓಕೆನಾ ಸರ್? ಈಗ ಇಲ್ಲೊಂದು ಗಾಡಿ ನೋಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ನಮ್ಮ ಸ್ನೇಹಿತರು ತಂದ್ಕೊಟ್ಟಿದ್ದಾರೆ ಗಾಡಿ, ನನಗೆ ಮಾಡಿಫಿಕೇಶನ್ ಆಗಬೇಕು ಅಂತ. ಐನೋ ಇದನ್ನ ನನಗೆ ಗೊತ್ತು, ಇದು ಸ್ವಲ್ಪ ಲೇಟ್ ಆಗ್ತಿದೆ ಅಂತ. ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಡಿಸೈನಿಂಗ್ ಅಂದ್ರೆ ಕೆಲವೊಂದಿಗೆ ಟೈಮ್ ಬೇಕಾಗುತ್ತೆ, ಪ್ಲಾನಿಂಗ್ ಆಗಬೇಕಾಗುತ್ತೆ. ಲಾಸ್ಟ್ ಟೈಮ್ ಸ್ನೇಹಿತರೆಲ್ಲ ಏನು ಸರ್ ನನ್ನ ಗಾಡಿ ಲೇಟ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಆ ಸ್ನೇಹಿತರ ಹತ್ರ ನಾನು ಈ ಹೊಸ ಗಾಡಿ ಆದ್ರೆ ಬೇಗ ಸರ್ವಿಸ್ ಮಾಡಿ ಕೊಟ್ಬಿಡ್ಬೋದು, ಹಳೆ ಗಾಡಿ ಆಗಿರಲ್ಲ. ನಾನು ಯಾರ ಹತ್ರ ಲೇಟ್ ಆಗಿದೆ, ಯಾರ ಗಾಡಿ ಲೇಟ್ ಆಗಿದೆ ಅಂತ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಕೆಲವೊಂದು ಗಾಡಿಗಳು ಲೇಟ್ ಆಗುತ್ತೆ ಸ್ನೇಹಿತರೆ. ಹೊಸ ಶೋರೂಮಿಂದ ಬಂದ ತಕ್ಷಣ ಕೆಲವೊಂದು ಫಿಟ್ಟಿಂಗ್ಸ್ ಇಮಿಡಿಯೇಟ್ಲಿ ಕೂತ್ ಬಿಡುತ್ತೆ. ಇವೆಲ್ಲ ಏನಂತ ಹೇಳಿದ್ರೆ ಬರ್ತಿರುವಂಥ ಮಾಡಿಫಿಕೇಶನ್ ಐಟಮ್ಗಳು ಇದಕ್ಕೆ
ಕರೆಕ್ಟಾಗಿ ಫಿಟ್ಟಿಂಗ್ ಆಗಲ್ಲ. ಅವಾಗ ನಮಗೆ ಆಲ್ಟರ್ ಮಾಡಬೇಕಾಗುತ್ತೆ, ಕರೆಂಟ್ ಹೋಗುತ್ತೆ, ಲೇಬರ್ಸ್ ಪ್ರಾಬ್ಲಮ್ಮು. ಈಗ ನೋಡ್ತಾ ಇದ್ದೀರಾ ನೀವು, ಈಗಾಗಲೇ ಮ್ಯಾಕ್ಸಿಮಮ್ ಎಲ್ಲ ಕಡೆ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಜೀಪ್ ಸೆಲ್ ಅನ್ನೋದು ಯಾಕೆ ಚೇಂಜ್ ಮಾಡಿದ್ವಿ ಅಂತ ಕೂಡ ನೆಕ್ಸ್ಟ್ ವೀಡಿಯೋ ನಿಮ್ಮ ಒಂದು ಫುಲ್ ಮಿಲಿಟರಿ ಎಕ್ಸ್ಪೀರಿಯೆನ್ಸು, ಈ ಜೀಪ್ ಶೆಲ್ ಯಾವ ಥರ ಶುರುವಾಯಿತು, ಶ್ರೇಯಸ್ ಆಟೋಮೋಟಿವ್ ಯಾಕೆ ಬದಲಾಯಿತು, ಸೊ ಎಲ್ಲ ಡೀಟೇಲ್ಡಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು, ಜೈ ಹಿಂದ್.